BJPಯವರು ನಾಚಿಕೆ ಬರಬೇಕು ಅವರಿಗೆ. ಚರ್ಚೆ ಮಾಡ್ರಿ, ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳಬಾರ್ದಂತೆ ನಾವು. ಅವರಿಗೆ ಗವರ್ನರ್ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ ಅಲ್ಲ. ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ RSS ಟ್ರೈನಿಂಗಿಂದ, ಅದ್ಯಾವ ಜಗನ್ನಾಥ್ ಭವನ್ ಮತ್ತು ಕೇಶವ ಕೃಪಾ ಅಲ್ಲಿಂದ, ನಾಗ್ಪುರಿಂದ ಇದು ಟ್ರೈನಿಂಗು. ಧ್ವಜ ಬೇಡ, ಗೀತೆ ಬೇಡ, ಸಂವಿಧಾನ ಬೇಡ. ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು? ವಾಟ್ ವಾಸ್ ದ ಹರಿ? ಗವರ್ನರ್ ಅವರು ಯಾಕೆ ಇನ್ನೂ ಒಂದು 2 ಸೆಕೆಂಡ್ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು. ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು. ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ. ಯಾರು? ಹಾಂ, ಇಲ್ಲ, ಹೇಟ್ ಸ್ಪೀಚ್ ಆಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನು ಹೇಟ್ ಸ್ಪೀಚ್ ಬಿಲ್ನಲ್ಲಿ ಅದನ್ನು ಸ್ಟ್ರೆಂಥನ್ ಮಾಡಿದ್ದೀವಿ. ಅದನ್ನೆಲ್ಲ ಅದು ಇನ್ನೂ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ, ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ, ಯಾವುದಕ್ಕೆ ನೀವು ಮಾಡ್ಬೋದು ಅಂದ್ಬಿಟ್ಟು ಅದರಲ್ಲಿ ಮಾಡಿರ್ತಾರೆ. ಅದನ್ನ ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ, ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ ಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಅಮಾನತ್ ಮಾಡಿದೀವಲ್ಲ ಸರ್. ಆಯ್ತು ರೀ. ಅವ್ರು ರಾಜೀವ್ ಗೌಡ ಇರ್ಬೋದು, ಯಾರು ಅವರೇನು MLA ಅಲ್ಲ. ಅವ್ರಿಗೇನು ಶಿಕ್ಷೆ ಕೊಡಬೇಕು? ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದು ನಾವು ಮಾಡಿದ್ದೇವೆ. ಈಗ ಇದರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಕೇಸಿದೆ. BJP ಅವರು ಒಂದು ಮಾತಾಡಿದಾರ? CT ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ನಲ್ಲಿ? ಯಾಕೆ ವಾಯ್ಸ್ ನೀವು ಹೇಳಿಲ್ಲ ಅಲ್ಲ? ವಾಯ್ಸ್ ಸ್ಯಾಂಪಲ್ ಕೊಡೋಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದರೂ ಮಾಡಿದಾರ BJP ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡಿಗೆ ಇನ್ನಾನು ವೇದಿಕೆ ಮೇಲೆ ಕೂಡ್ಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ವಜಾ ಮಾಡಿದೀವಿ, ಅವರಿಗೆ ಮಾಡಬೇಕಾಗ್ತದೆ. ಅದಾಗ್ಲೇನೋ ಅದನ್ನು ಕೊಟ್ಟಿದ್ದೇವೆ ಅಲ್ಲ ನಾವು. ದ ಪಾಯಿಂಟ್ ಹಿಯರ್ ಈಸ್ BJP ಅವರಿಗೆ ಇವಾಗ